ಎಂಥ ಸ್ಯಾಡಿಸ್ಟ್ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವ್ರ ಪಾದ ನೋಡೋರು ಗೊತ್ತಾಗುತ್ತೆ. ಅಲ್ಲಿ ಬ್ಯಾಗ್ ಇಟ್ಟಿದ್ದೀರಲ್ಲ, ಆ ಬ್ಯಾಗ್ ಇಟ್ಟಿರೋ ಕಡೆ ಅದು ಕೂತ್ಕೊಂಡಿದ್ದೆ. ಇವಾಗ ಈ ಕಡೆ ಪಾದ ತೋರಿಸ್ತಾ ಇದ್ದವನು, ನಾನು ಅಲ್ಲಿ ಕೂತ್ಕೊಂಡ್ಮೇಲೆ ಆ ಕಡೆ ಪಾದ ತೋರಿಸ್ತಾ ಬೆನ್ನು ತಿಗ ತೋರಿಸ್ಕೊಂಡಿದ್ದವನು. ಆ್ಯಕ್ಚುಲಿ ಬ್ಯಾಗ್ ಪಕ್ಕ ವಾಟರ್ ಬಾಟ್ಲ್ ಇದೆಯಲ್ಲ, ಇಂಡಿಪೆಂಡೆನ್ಸ್ ವಾಟರ್ ಬಾಟ್ಲು, ಅದು ನಾನು ಇಟ್ಟಿದ್ದಲ್ಲ, ಯಾರು ನಾನು ಬರೋಕ್ಕಿಂತ ಮುಂಚೆ ಅರ್ಧಂಬರ್ಧ ಕೊಟ್ಟು ಇಟ್ಟಿದ್ದು. ಆ್ಯಟಿಟ್ಯೂಡ್ ಏನಪ್ಪ ಅಂದರೆ ಸಿಮ್ ಕತೆ ಸ್ಟೋರ್ ಹೇಳೇ ಬಿಡ್ತಿದ್ದಿದ್ದೆ. ಒಂದು ಸಿಮ್ ತೊಗೊಂಡೆ, ಆ್ಯಕ್ಚುಲಿ ವಿ ಎಸ್ ಸಿಮ್. ಸೊ ರೆಗ್ಯುಲರಾಗಿ ತೊಗೊಳ್ತಿದ್ದೆಲ್ಲ ಈ ಕಡೆಯಿಂದ ರಿಸೆಪ್ಟರ್ ಸ್ಟಾರ್ಟ್ ಆಗುತ್ತಲ್ಲ, ಅದು ತೊಗೊಂಡೆ. ಫಸ್ಟ್ ಒಂದು ಸಿಮ್ ತೊಗೊಂಡೆ. ಆ ಸಿಮ್ ಅವನೇನು ಮಾಡೋದ, ಸಿಮ್ ಅಂಗಡಿ ಈ ಕಡೆಯಿಂದ ಹೋದಾಗ ಅಂಗಡಿ ಇಲ್ಲಿ ಇರಲಿಲ್ಲ, ಅವನು ಅವೈಲೇಬಲ್ ಇರಲಿಲ್ಲ. ಸೊ ಅದು ಪಕ್ಕದ ಅಂಗಡಿಗೆ ಹೋಗಿ ಕೇಳಿದೆ. ಹೌದು, ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿ ಸರ್, ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಲ್ವಲ್ಲ, ಹೀಗಾಗಿ ಸಿಮ್ ತಗೊಳಕ್ಕಾಗಲ್ಲ, ಎಲ್ಲೇ ಹೋದರೂ ಅದೇ ಖಾತೆ ನಿಮ್ಮದು ಅಂತ. ಸರಿ ಆಯಿತು ಬಿಡಪ್ಪ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಅಲ್ಲಿ ಮಹಾರಾಜ ಕಾಲೇಜ್ವರೆಗೂ ಹೋಗಿ ಬಂದೆ. ಸೊ ಅಲ್ಲಿ ಇಟ್ಟಿರ್ತಾರೆ. ಸೊ ಇವತ್ತು ನಾನು ಹೋಗಿದ್ದು ಈವ್ನಿಂಗ್ ಅಲ್ಲಿ ಕಾಲೇಜ್ ಟೈಮ್ ಆದಮೇಲೆ ಎತ್ಬಿಟ್ಟಿದ್ರು ಅಂಗಡಿ. ಸೊ ಅಲ್ಲಿ ಹೋಗಿದ್ರೆ ಆ್ಯಕ್ಚುಲಿ ಇನ್ನೂ ಒಂದು 50 ರೂಪಾಯಿ ದುಡ್ಡು ಉಳಿಸ್ಬೋದಾಗಿತ್ತು. ಸೊ ನಾಳೆ ಟ್ರೈ ಮಾಡೋದ ಅಂತ ಅಂದ್ಕೊಂಡು ಸುಮ್ಮನೆ ಆಗೋದೆ. ಬರ್ಬೇಕಾದ್ರೆ ಇದ್ದಿದ್ದು 100 ರೂಪೀಸಲ್ಲಿ 100 ರೂಪೀಸ್ ಬಂದು ಪಾಪ್ಲೆಟ್ ಇಂಡಿಯಾ ಲಿಮಿಟೆಡ್ ಕೆಲಸ ಮಾಡೋದಲ್ಲ, ಚಿಕ್ಕ ಸ್ವಾಮಿ ಆಫೀಸ್ ಬಾಯ್ ಅವ್ರು ಕೊಟ್ಟಿದ್ದು. ಸೊ ಅದೇನು ಮಾಡಿದೆ, ಅದರಲ್ಲೇ ಸಿಮ್ ತೊಗೊಳಕ್ಕೆ ಟ್ರೈ ಮಾಡಿದ್ದು. ಸೊ ಸಿಮ್ ನಾಳೆ ತೊಗೊಳೋದು 50 ರೂಪಾಯಿ ಸಿಮ್ ಅಂತ ಅಂದ್ಕೊಂಡು, ಅಥವಾ ಸಿಮ್ ತೊಗೊಳ್ಳೋದೇ ಬೇಡ ಅಂತ ಅಂದ್ಕೊಂಡು ಇದ್ದು ದುಡ್ಡಲ್ಲಿ ಟೀ ಕುಡಿದ್ಬಿಟ್ಟೆ. ಸೊ ರೈಲ್ವೆ ಸ್ಟೇಷನಲ್ಲಿ ಮೊಬೈಲ್ ಚಾರ್ಜ್ ಮಾಡ್ತಾ ಕೂತಿದ್ದೆ. 40% ಮೊಬೈಲ್ ಚಾರ್ಜ್ ಮಾಡಿದೆ. ಸೋಷಲ್ಗೆ ಒಬ್ಬರು ವ್ಯಕ್ತಿ, ಮಹೇಶ್ ಅಂತ ಹೇಳ್ಬೇಕಾದ ಹೆಸರು, ಅವ್ರ ಪರಿಚಯ, ಹೋಮ್ಲೆಸ್ ವ್ಯಕ್ತಿ. ಆದರೂ ಪರವಾಗಿಲ್ಲ, ಬೇರೆಯವ್ರ ಕಂಪೇರ್ ಮಾಡಿದ್ರೆ ದುಡ್ಕೊಂಡು ತಿಂತಾರೆ, ಗಾರೆ ಕೆಲಸ ಮಾಡಿಕೊಂಡು. ಸೊ ಆ ವ್ಯಕ್ತಿ ಸಿಕ್ಕಿದ್ರು. ಅವರು ಏನೋ ಸ್ನ್ಯಾಕ್ಸ್ ತಿಂತಾರೆ. ಆ ಸ್ನ್ಯಾಕ್ಸ್ ನನ್ನ ಕೈ ಕೊಟ್ಟರು. ಪ್ಲಸ್ ಪ್ಯಾಕೆಟ್ ಓಪನ್ ಆಗದಿರೋ ಸ್ನ್ಯಾಕ್ಸ್ ಆ್ಯಕ್ಚುಲಿ. ಜೊತೆಗೆ ಬೋಟಿ ಅಂತೀವಲ್ಲ, ಅದು ಕಟ್ಟಾಗಿದ್ದು ಅಂದರೆ ಹುಡಿ ಥರದ್ದು ಉಂಗುರದ ಥರ ಇತ್ತು, ಆ ಥರದ್ದು ಬ್ರೌನ್ ಕಲರ್ದು. ಸೊ ಅದ್ರ ಜೊತೆಗೆ ಕೈಗೆ 50 ರೂಪಾಯಿ ಕೊಟ್ಟರು. ಸೊ ಬೇಡ ಅಂದೆ, ಕೊಟ್ಟರು. ಸರಿ ಆಯಿತು ಕೊಡಪ್ಪ ಅಂತ ಇಸ್ಕೊಂಡೆ, ಖರ್ಚಾಗುತ್ತೆ ಅಂತ. ಸೊ ಅಲ್ಲಿಂದ ಬರಬೇಕಾದ್ರೆ ಪುನಃ ಅಗೇನ್ ಈ ಸಿಮ್ ತೊಗೊಳಕ್ಕೆ ಈ ಕಡೆಯಿಂದ ಹೋಗ್ಬೇಕಾದ್ರೆ ಇರಲಿಲ್ವಲ್ಲ, ಅವ್ನು ಪ್ರೆಸೆನ್ಸ್ ಇತ್ತು. ಆ್ಯಕ್ಚುಲಿ ನಾನು ನೋಟಿಸ್ ಮಾಡಿರೋ ಪ್ರಕಾರ ಎಷ್ಟೊತ್ತಿಗೆ ಇತ್ತಿರಲಿಲ್ಲ, ಅವ್ನು ಮನೆಗೆ ಹೊಟ್ಟೋಗಿರ್ತಿದ್ದ, ಅಂಗಡಿ ಕ್ಲೋಸ್ ಮಾಡಿಕೊಂಡು. ಸೊ ಏನೋ ಇದ್ದ. ಸೊ ನಾನೇನು ಮಾಡಿದೆ, ಹೊಸ ಸಿಮ್ ತೊಗೊಳಕ್ಕೆ ಟ್ರೈ ಮಾಡಿದೆ. ನನಗಿಂತ ಮುಂಚೆ ಯಾರೋ ಒಬ್ಬಳು ಲೇಡಿ ತೊಗೊಳ್ತಾ ಇದ್ಲು. ಸೊ ಹಾಳ್ಬಿದ್ದು ಹೋಗ್ಬಿಟ್ಟು ಸುಮ್ಮನೆ ಆದೆ. ಸೊ ಅವ್ನು ತೊಗೊಂಡ್ಳು. ಸೊ ಸೇಮ್ ಟೈಮಲ್ಲಿ ಮಕ್ಕಳು ಕೈಯಪ್ಪ ಅಂತ ಗಲಾಟೆ ಬರ್ತಿದ್ರು. ಸೊ ಅದು ಯಾವುದೂ ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ, ನನಗೆ ಅದರ ಅವಶ್ಯಕತೆ ಇರಲಿಲ್ಲ, ಅದ್ರ ಬಗ್ಗೆ ಇಂಟ್ರೆಸ್ಟ್ ಕೂಡ ಇರಲಿಲ್ಲ. ಸಿಮ್ ಸಿಕ್ಕಿದ್ರೆ ಸಾಕು ಅಂದ್ಕೊಂಡು ಸಿಮ್ ತೊಗೊಂಡು ಬಂದೆ ಈ ಕಡೆಗೆ. ಸೊ ಅದರೂ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. 50% ಅಂದರೆ ಇಂಡಿಪೆಂಡೆನ್ಸ್ ಅಂದರೆ ನನಗೆ ಫ್ರೀಡಮ್ ಸಿಗುತ್ತಲ್ಲ, ಅದನ್ನ ನೀಸ್ಬೇಕಾಗುತ್ತಲ್ಲ, ಅಥವಾ ನನಗೆ ಪ್ರವಾಸ ಮುಗಿಯುತ್ತಲ್ಲ. ಸೊ ಅದಾದಮೇಲೆ 50% ನಾವು ತೊಗೊಳ್ತೀವಿ, 50% ನೀವು ಈಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ ಅಂತ. ಅಂದರೆ ನಂಬರ್ 10ನಲ್ಲಿ ನಂಬರ್ 1 ಮತ್ತು ನಂಬರ್ 0 ಎರಡೂ ಇರುತ್ತೆ. ಸೊ 0 ನೀ ತೊಗೊಂಡು ನಂಬರ್ 1 ನಾ ತೊಗೊಳ್ತೀನಿ ಅಂತ. ನಂಬರ್ 1 ಯಾರು ಅಂದರೆ ಶ್ರುತಾ ಬಳ್ಳಾಲ್, ರಾಕಿಂಗ್ ಸ್ಟಾರ್ ಯಶ್ ಮತ್ತು ನಿಖಿಲ್ ಕುಮಾರಸ್ವಾಮಿ. ಸೊ ಸದ್ಯಕ್ಕೆ ಮೆನ್ಷನ್ ಮಾಡ್ತಿರೋದು ತುಂಬ ಜನ ಇದ್ದಾರೆ. ಸೊ 0 ನೀನು ತೊಗೋ, ನಂಬರ್ 1 ನಾವು ತೊಗೊಳ್ತೀವಿ ಅಂತ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಾರೆ. ಅದಾದರೆ ಅದಕ್ಕೆ ಓಪನ್ ಮಾಡಿರೋ ಬಾಟ್ಲೇ ಇಟ್ಟಿದ್ದು. ಅಂದರೆ ಅರ್ಧ ಕುಡಿದ್ಬಿಟ್ಟು ಅರ್ಧ ಇಟ್ಟಿದ್ದಾರೆ. ಸೊ ನಾನು ಅದನ್ನು ಅರ್ಧ ತೊಗೋಬೇಕು. ಸೊ ಅದು ಆ್ಯಕ್ಚುಲಿ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಿರೋದು. ನಾನು ಅದಕ್ಕೆ ರಿಪ್ಲೈ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನಡೆದಿದ್ದ ಕತೆ ಅಪ್ಲೋಡ್ ಮಾಡಬೇಕಲ್ಲ ಎವ್ರಿಡೇ ಸ್ಟೋರಿಯಲ್ಲಿ, ಅದಕ್ಕೋಸ್ಕರ ಇದನ್ನು ಸ್ಟೋರಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಕತೆ ಹೇಳೋ ಅವಶ್ಯಕತೆ ಇರಲಿ ಬೇಡ ಅಂತ ಅಂದ್ಕೊಂಡಿದ್ದೆ ನಾನು. ಸೊ ಈ ಥರ ಕತೆ ನಡೀತಾ ಇತ್ತಲ್ಲ ಸುತ್ತಮುತ್ತ. ಸೊ ಇದಾಗಿ ಟ್ರೈ ಮಾಡೇ ಬಿಡೋದ, ಹೆಂಗೂ ಮಾಡೋಕ್ಕೆ ಕೇಬಲ್ದಾಗ ನಿಂತಿದ್ದೀನಿ ಮೊಬೈಲ್ ಚಾರ್ಜ್ ಹಾಕೊಂಡು. ಸ್ಟೋರಿ ಹೇಳ್ದಂಗೂ ಆಗುತ್ತೆ, ಫಾರ್ಮುಲಾ ಅದು ಸ್ಟ್ರಾಟಜೀಸ್ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಹುಡುಗರು ಐಸ್ ಕ್ರೀಮ್ ತಿಂತಿರೋದು ಬಿಷಪ್ ಕಡೆಯವರು. ಅಂದರೆ ಪೂಜಾರಿ ಕಡೆಯವರು. ಅಲ್ಲಿ ಇಬ್ಬರು ಮುಂದೆ ಇಬ್ಬರು, ಒಬ್ಬ ಪಂಚ ಇನ್ನೊಬ್ಬ ಗುಡಲ್ ತಗೊಳ.
ಸೊ ಅವ ಬರ್ತಾ ಇದ್ದಾಳ, ಅವನ ಪಕ್ಕದಲ್ಲಿದ್ದಾರೆ ಅವರು. ಸ್ಟ್ರೈಟಾಗಿ ಬೋರ್ಡ್ ಇದೆಯಲ್ಲ, ಆ ಬೋರ್ಡಲ್ಲಿ ಕತ್ಲೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ, ಬಸವೇಶ್ವರ ಮೊಬೈಲಿಂದ ಸ್ಟ್ರೈಟಾಗಿ ನೋಡಬೇಕು. ಸೊ ಏನಕ್ಕೆ ಕೂತಿರೋದು ಅಂದರೆ ಗೋಡಲ್ ಫಾಬಲ್, ಅದೇ ಊಟ ತೊಗೊಳ್ಳೋ ಕಡೆ KR ಹಾಸ್ಪಿಟ್ಲ್ ಮುಂಭಾಗ ಕೂತ್ಕೊಂಡಿರ್ತೀವಲ್ಲ ಆ ಥರ ಮುಂದೆ ಅಪೋಸಿಷನ್ ಕೂತ್ಕೊಳ್ತೀವಿ ಅಂತ. ಸೊ ಅದು ಅವರಿಬ್ಬರು ಹುಡುಗರು, ಸೊ ರೆಡ್ ಮತ್ತು ಬ್ಲ್ಯಾಕ್. ಇಲ್ಲಿ ಈ ಕಡೆ ಇಲ್ಲಿ ಕೂತ್ಕೊಂಡ್ರೆ ಇಲ್ಲಿ ಕೂತ್ಕೊಂಡ್ರೆ ಆ ಪಂಚ ಮತ್ತು ಇನ್ನೊಬ್ಬ, ಅದು ಇಲ್ಲಿ ನಿಂತ್ಕೊಂಡ್ರೆ ಇವರಿದ್ರು ಆ ಥರ ನಿಂತ್ಕೊಂಡಿದ್ದಾರೆ. ಬೇರೆ ಏನೆಲ್ಲೂ ಜನ ಇಲ್ಲ. ಓ ಶಿಟ್, ಜಾರು ಬಿದ್ಲು ಅವಮ್ಮ. ಪಾಪ ವಯಸ್ಸಾಗಿತ್ತು ಕಡೆ. ಅಲ್ಲಿ ನೀರು ಓವರ್ಫ್ಲೋ ಆಗ್ತಿರೋದು, ದೊಡ್ಡ ಬಕ್ಲು. ಅದೇ ಗುರು, ಇಲ್ಲಿ ಏನು ಗೊತ್ತಾ, ಫಸ್ಟ್ ಆಫ್ ಆಲ್ ಇಲ್ಲಿ ಹಾಕಿರೋ ಟೈಲ್ಸ್ ಸರಿ ಇಲ್ಲ, ಸಿಕ್ಕಾಪಟ್ಟೆ ಜಾರುತ್ತೆ. ಇದು ಈ ಥರದ್ದು ಯೂಸ್ ಮಾಡಬಾರ್ದು ಪಬ್ಲಿಕ್ ಜಾಗದಲ್ಲಿ. ನಿಜ ಹೇಳ್ಬೇಕಾದ್ರೆ ನಮ್ಮಂಥವ್ರಿಗೆ ನಡೆಯೋಕ್ಕೆ ಕಷ್ಟ. ಅದರಲ್ಲೂ ಮಳೆ ಬಂದಿರಂತೂ ಯಾರೂ ನಡೆಯೋಕ್ಕಾಗಲ್ಲ, ಅಷ್ಟೊಂದು ಕಚ್ಚಡವಾಗಿದೆ. ಟೈಲ್ಸ್ ಇದೆಲ್ಲ ಶೋಕಿಗೋಸ್ಕರ ಇದೆಲ್ಲ ಹಾಕ್ಬಾರ್ದು. ಮನೆ ಒಳಗಡೆ ಓಕೆ, ಬರಿಗಾಲ ನಡೀತಾರೆ. ಹೊರಗಡೆ ಎಲ್ಲ ಎಲ್ಲರೂ ಗ್ರಿಪ್ ಇರುವಂಥ ಶೂಸ್ನೇ ಹಾಕೋದಿಲ್ಲ. ಯಾವುದೇ ಗ್ರಿಪ್ ಇದ್ದರೂ ಕೂಡ ಒಂದು ಸ್ವಲ್ಪ ಸಮಯದ ಮೇಲೆ ಗ್ರಿಪ್ ಔಟಾಗುತ್ತೆ, ಜಾರ ಸಹಜ. ಸೊ ಈ ಥರದ್ದೆಲ್ಲ ಬಳಸಬಾರ್ದು. ಅಮ್ಮ ಪಾಪ ವಯಸ್ಸಾಗಿತ್ತು, ಬಿದ್ದೋಲ್ಲ. ಅಮ್ಮ ಸುಮಾರು ಒಂದು 60 ವರ್ಷ ಆಗಿರಬೇಕು ವಯಸ್ಸು, ಬಿದ್ದೋಲ್ಲ. ಅಲ್ಲೇನಾಗಿರೋದು ಅಂದರೆ ಅಲ್ಲೆಲ್ಲ ಓವರ್ಫ್ಲೋ ಆಗಿದೆ. ಮೇಲೆ ವಾಟರ್ ಸಂಪ್ಗೆ ನೀರು ಪಂಪ್ ಮಾಡಿದ್ದಾರೆ, ಅದು ಓವರ್ಫ್ಲೋ ಆಗಿ ಹರಿತಾ ಇದೆ. ಅಲ್ಲಿ ಓವರ್ಫ್ಲೋ ಹರಿತಾ ಇದೆ. ಸೊ ಹರಿತಾ ಇರೋ ನೀರು ಹತ್ರ ಅಮ್ಮ ಜಾರು ಬಿದ್ದುಬಿಟ್ಲು. ನೋಡಿಲ್ಲ, ಕತ್ಲೆ ಅಲ್ವಾ, ಕಂಡಿಲ್ಲ. ನಮಗಿಲ್ಲಿ ಕ್ಲೀನಾಗಿ ಕಾಣ್ತದೆ, ಯಾಕೆಂದರೆ ಅಲ್ಲಿ ಬೇಕ್ರಿ ಲೈಟಲ್ಲಿ ರಿಫ್ಲೆಕ್ಟ್ ಆಗ್ತಾಯಿದೆ, ಹೀಗಾಗಿ ಕ್ಲೀನಾಗಿ ಕಾಣ್ತದೆ. ಅಲ್ಲಿ ಓಡಾಡೋರಿಗೆ ಕಾಣೋದಿಲ್ಲ ಸುಲಭವಾಗಿ. ವಯಸ್ಸು ಬೇರೆ ಆಗಿತ್ತು, ಕಣ್ಣು ಮಂಜು ಇರಬೇಕು. ನೋಡಿಲ್ಲ ಪಾಪ, ರಪ್ಪ ಅಂತ ಬಿದ್ದುಬಿಟ್ಟು. ಖಂಡಿತ ಮಂಡಿ ಗಿಂಡಿ ಉಡ್ಚೋಗಿರುತ್ತೆ, ಸೀರೆ ಎಲ್ಲ ಒದ್ದೆ ಆಗೋಯ್ತು. ಇವ್ರುಗಳಂತೂ ಕೇಳೋಂಗಿಲ್ಲ ಗುರು, ಎಲ್ಲದರಲ್ಲಿ ಓಡಾಡ್ತಿರ್ತಾರೆ ಸುಮ್ಮನೆ. ಅದು ಯಾವ ಊರಿಂದ ಬಂದು ಸೆಟ್ಲಾಗಿರ್ತಾವೋ ಇಲ್ಲಿ, ಅದು ಯಾರ ಪರವಾಗಿ ಕೆಲಸ ಮಾಡ್ತಿರ್ತಾವೋ ಗೊತ್ತಿಲ್ಲ. ಅಲ್ಲಿ ಬಾಕ್ಸ್ ಹಿಡ್ಕೊ ಬರ್ತಾವೆ ಅವಯ್ಯ, ಶಟ್ ಹಂಗೆ ಹೋಗ್ಬಿಟ್ಟ. ಅವ್ರೇನು ಮಾಡ್ದೆ ಗೊತ್ತಾ, ಈ ಕಡೆಯಿಂದ ಹೋದ, ಆ್ಯಕ್ಚುಲಿ ಮುಂಚೆನೇ ಹೋದ. ಅಲ್ಲಿ ಹೋಗಿ ಬಾಕ್ಸ್ ತೊಳ್ಕೊಂಡು ಆ ಕಡೆಯಿಂದ ಬರ್ತಾ ಇರೋದು. ಮತ್ತೆ ಬಂದರೂ ಬರ್ಬೋದು, ಅಲ್ಲೇನೋ ಬರ್ತಿರ್ಬೋದು, ಎತ್ಕೊಬರೋಕ್ಕೆ ಹೋಗಿರ್ಬೋದು. ಸ್ಟೋರಿ ಏನಂದ್ರೆ ಅಲ್ಲಿ ಬ್ಯಾಗ್ ಇಟ್ಟಿದ್ದೆ ಅಲ್ಲ, ನಾನು ಬ್ಯಾಗ್ ಇಟ್ಟಿದ್ದೀನಲ್ಲ, ಈ ಕಡೆಯಿಂದ ಹೋಗ್ಬೇಕಾದ್ರೆ ಆ ಬ್ಯಾಗ್ ಹತ್ರ ಬಾಟ್ಲ್ ಐತಲ್ಲ, ಬಾಟ್ಲ್ ಕೆಳಗಡೆ ಜಾಗ ಇದೆಯಲ್ಲ, ಅಲ್ಲಿಗೆ ಏನೋ ವಸ್ತುಗಳನ್ನು ಎಸಿತಾರೆ. ವಸ್ತುಗಳು ಅಂದರೆ ಊಟ ಬಾಕ್ಸ್ ಕೈ ಹಿಡಿದಿದ್ದ, ಬಹುಶಃ ಎಂಜಿಲ್ ಎಸ್ತಿರೋದು. ಅಂದರೆ ಊಟ ತಿಂದಾಗ ಮಿಕ್ಕಿರುತ್ತಲ್ಲ, ತರಕಾರಿ ತಿಂದರೆ ತರಕಾರಿದು ಸಿಪ್ಪೆ ಗಿಪ್ಪೆ ಆ ಥರದ್ದು, ಮತ್ತು ಊಟದಲ್ಲಿ ಬರೋ ಕರ್ಬೇವಿನ ಸೊಪ್ಪು, ಆಳು ಮುಳು ಏನಾದ್ರು ಆ ಥರದ್ದು. ಫಾರ್ ಎಕ್ಸಾಂಪಲ್ ನುಗ್ಗೆಕಾಯಿ ತಿಂದಿದೆ, ಅದ್ರ ಸಿಪ್ಪೆ ಬರುತ್ತೆ, ಆ ಥರದ್ದು ಏನೋ ವಸ್ತುಗಳನ್ನ ತಂದು ಅಲ್ಲಿ ಬಿಸಾಕ್ತಾ ಇದೆ. ಕರೆಕ್ಟಾಗಿ ಬ್ಯಾಗ್ ಇದೆಯಲ್ಲ, ಆ ಬ್ಯಾಗ್ ಕೆಳಗಡೆ ಬಿಸಾಕ್ತಾ ಇದೆ. ಆ ಕಡೆಯಿಂದ ಬರ್ತಾರೆ ಅಂತ ಅಂದ್ಕೊಂಡಾಗ ಇಸ್ಕೇಪ್ ಅವನ್ನ. ಈಗಲೂ ಹೇಳ್ಬೇಕಂದ್ರೆ ಇದನ್ನು ಕ್ಯಾಮ್ರಾ ರೆಕಾರ್ಡ್ ಆಗ್ತಿಲ್ಲ, ಅದು ಅಂದರೆ ವರ್ಕೇ ಆಗ್ತಿಲ್ಲ. ಅದು ಆನ್ ಮಾಡಿದೆ, ವರ್ಕೇ ಆಗ್ತಿಲ್ಲ, ಓಪನೇ ಆಗ್ತಿಲ್ಲ. ಅದು ಸುಮಾರು ಅವ್ನು ಹೋಗಿ ಬಾಕ್ಸ್ ತೊಗೊಂಡೆ ಬಂದ್ಬಿಟ್ಟು, ಆದರೂ ಓಪನ್ ಆಗ್ತಾ ಆಗ್ಬಿಟ್ಟು ನೋಡೋದು. ಸ್ಕಿಪ್ ಆಗ್ಬಿಟ್ಟು ಹೆವಿ ಅಲರ್ಟ್ ಇದ್ದವನು. Stop chasing the light. Chasing the light. RX CT 4672. ಯಾವ ಥರ ಇದು ಬ್ಲ್ಯಾಕ್ ಕಲರ್ ಗಾಡಿ. 2 RX 14E3375. ಅದೇ ಗೊತ್ತಾಗಿಲ್ಲಪ್ಪ, ಬ್ಲ್ಯಾಕ್ ಕಲರ್ ನಂಬರ್ ಪ್ಲೇಟು, ವೈಟ್ ಕಲರ್ ಇದು ಗೊತ್ತಿಲ್ಲ. ಇಲ್ಲ ಹಳೆ ಸ್ಟೈಲ್ ಇರಬೇಕು. ಹಳೆ ಸ್ಟೈಲ್ ಅಂದರೆ ಮುಚ್ಚೆ ಬರ್ತಿತ್ತಲ್ಲ, ಅದ್ರದ್ದೆಲ್ಲ ಕತೆ ಇರಬೇಕು. ಇಲ್ಲ ಸದ್ಯಕ್ಕೆ ಅದು ರೆಂಟೆಡ್ ಗಾಡಿಗಳು ಯೂಸ್ ಮಾಡ್ತಾ ಇರ್ತಾರೆ. ಬಹುಶಃ ಅದು ಏನಕ್ಕೆ ಅದು ಕತೆ ಹೇಳ್ತಾ ಇರೋದು, ಸ್ಟಾಪ್ ಚೇಸಿಂಗ್ ಗಾಡಿಗಳು ಅಂತ ಅಂದರೆ ಕೇಳಿ ನೋಡ್ಬೋದು. ಅದು ಹೇಳ್ತಿರ್ಬೇಕು, ಅದು ಎದುರುಕಳ್ಳಿ ಅಂತ ಓಡ್ಬಂದಿದ್ದು. ಈಗ ಏನಕ್ಕೆ ಸ್ಟೋರಿ ಗೊತ್ತಾ, ಅದು ಎದುರುಕಳ್ಳಿ ಅಂತ ಓಡ್ಬಂದಿದ್ದು ಅಂದರೆ, ಸೋಷಿಯಲ್ ಮೀಡ್ಯಾದಲ್ಲಿ ಒಬ್ಬ, ಅವನ ಹೆಸರೇನು ಗೊತ್ತಿಲ್ಲ, ಏನೋ ಮರ್ತೋಗಿದ್ದೀನಿ. ಆ್ಯಕ್ಚುಲಿ ಓದಿದೆ, ಸೊ ಮರ್ತೋಗಿದ್ದೀನಿ. ಸೊ ಆ ವ್ಯಕ್ತಿ ಇದು ಮಾಡ್ತಿದ್ದಾನೆ,
ಈಗ ಚಾಟಿಂಗ್ ಮಾಡ್ತಾಯಿದ್ದೆ ವಾಟ್ಸಪ್ಪಲ್ಲಿ. ಮೊದಲು ಡಿಲೀಟ್ ಮಾಡೋ ನಂದು ಹಂಗೆ ಹಿಂಗೆ ಅಂದ್ಕೊಂಡು ಅಲ್ಲಿ ಆಟೋ ಡ್ರೈವರು ನನ್ನ ಆಟೋ ಎಲ್ಲ ಬಂದ್ಬಿಟ್ಟೈತೆ, ನಾಳೆ 10 ಗಂಟೆ ಒಳಗೆ ಡಿಲೀಟ್ ಮಾಡಬೇಕು ಹಂಗೆ ಹಿಂಗೆ ಅಂತ ಎಲ್ಲ ಆವಾಜ್ ಆಗ್ತಿದ್ದ, ಅಂದರೆ ವಾಯ್ಸ್ ಮೆಸೇಜ್ ಕಳಿಸ್ಕೊಂಡು. ಸೊ ಅದೇ ರಿಲೇಟೆಡು. ಸೊ ಇವ್ನು ಓಡ್ ಬಂದಿದ್ದೆ ಕೇಳಿದ್ರೆ ಆಟೋ ಕಡೆಯಿಂದ ಓಡ್ ಬಂದಿದ್ದೆ ಅವನು. ದಿಢೀ ಆಟೋ ಡ್ರೈವರ್ ಎದ್ದು ಓಡ್ ಹೋಗ್ಬಿಟ್ಟು ಅವ್ನು ಆಟೋ ಡ್ರೈವರ್ ಅಂತ. ಸೊ ಯಾರೋ ಆಟೋ ಡ್ರೈವರ್ ಇಲ್ಲ ಹುಡುಗರು ಕಳ್ಳದು ಅವರು ನೋಡಿ ನಾನು ನಗಬೇಕು, ಅವರು ನಗ್ತಾರೆ, ಹುಚ್ಚಾಕಿದ್ರೆ ಹುಚ್ಚುಚ್ಚಾಗಿ ನಗ್ತಿರ್ತಾರೆ ಅದಕ್ಕೆ. ಸೊ ಅದು ಏನೋ ನಾನು ಹೆದರ್ಕೊಬಿಟ್ಟೆ ಅವ್ನು ನೋಡಿ, ಅಥವಾ ಆಟೋಯಿಂದ ಇಳಿದು ಓಡ್ ಬಂದಲ್ಲ. ಸೊ ಅಲ್ಲಿ ವಾಟ್ಸಪ್ಪಲ್ಲಿ ಚಾಟ್ ಮಾಡ್ತಿದ್ದಾಳೆ, ಇಳಿದು ಓಡ್ ಬಂದ ಹತ್ರ ಹೆದರ್ಕೊಬಿಡ್ತೀನಿ ಅಂತ ಅವರು ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು. ನಾನು 6-5 ಜನ ಬಂದು ನಿಜವಾಗ್ಲೂ 2 ಪೊಟ್ಟೆ ಕಳಿಸ್ತೀನಿ ಗ್ಯಾರಂಟಿ, ಅದರಲ್ಲಿ ಡೌಟೇ ಬೇಡ. ಏನು ಹೇಳ್ತಾ ಇದೆ ಈಗ ಕಾನ್ಸೆಪ್ಟ್ ಹೇಳ್ತಿದ್ದೆ ಮತ್ತು RX, ಎಸ್ RX ಅದು ಡೋಂಟ್ ಚೇಸ್ ದ ಲೈಟ್. RX 2 ಗಾಡಿ ಹೋಯ್ತು. ಈಗ ಹೋದಲ್ಲ ಬಡ್ಡಿ ಭಾಗ ಮುದುಕ, ಅದು ಚಾಮುಂಡಿ ಬೆಟ್ಟದ ಪೂಜಾರಿಗಳಿದಾರಲ್ಲ, ಶಶಿಧರ ದೀಕ್ಷಿತ್ ಮತ್ತು ಕೃಷ್ಣಮೂರ್ತಿ ಅಂತ ಯಾರು ಇದ್ದಾರಲ್ಲ ಇಬ್ಬರುಗಳು. ಸೊ ಅವರ ರೆಪ್ರೆಸೆಂಟೇಟಿವ್ಗಳು RXನ ಯಾಕೆ ಬಳಸಿದ್ದಾರೆ ಅಂದರೆ, ಕುಮುದಳ ಹಸ್ಬೆಂಡ್ ಇದ್ದಾನಲ್ಲ ಹರೀಶ್, ಸೊ ಅವರು ಅದೇ ಗಾಡಿ ಓಡಿಸ್ತಾ ಇರೋದು. ಸೊ ಕುಮುದಳ ಗಂಡ ಹರೀಶನನ್ನು ಪ್ರಪ್ರಥಮ ಬಾರಿಗೆ ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡೋಗಿದ್ದು. ಅಂದರೆ ಯಾವಾಗ ಗೊತ್ತಾ, ಫಸ್ಟ್ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ರೆ ಚಾಮುಂಡಿ ದೇವ್ರನ್ನ ತುಂಬ ವರ್ಷಗಳಿಂದ ಮಾಡ್ತಿದ್ದಾರೆ. ರೆಕಾರ್ಡ್ ಆಯ್ತಾ ಫಸ್ಟ್ ಕಥೆ ಹೇಳ್ತಾ ಇದ್ದೀನಿ. ನಾನು ಚಾಮುಂಡೇಶ್ವರಿ ದೇವ್ರನ್ನ ತುಂಬ ವರ್ಷಗಳಿಂದ ಮಾಡ್ತಿದ್ದೀನಿ. ನನಗೆ ನೆನಪಿರೋ ಪ್ರಕಾರ ನಾನು 10th ಸ್ಟ್ಯಾಂಡರ್ಡ್ಗೆ ಹೋಗ್ತಿದ್ದಲ್ಲ, ಅವಾಗಿಂದ ಮಾಡ್ತಾಯಿದ್ದೀನಿ. 10th ಸ್ಟ್ಯಾಂಡರ್ಡಿಂದ ಅಲ್ಲ ಕಾಲೇಜಿಗೆ ಬರ್ತೀನಲ್ಲ ಮೈಸೂರಿಗೆ, ಸೇಮ್ 2002 ಅರೌಂಡ್ 2000 ನಂತರ, ಅಂದರೆ ಕರೆಕ್ಟರು 2001ಇಂದನೇ. ಯಾಕೆಂದರೆ ನಾನು ಹೈಸ್ಕೂಲ್ಗೆ 10th ಸ್ಟ್ಯಾಂಡರ್ಡ್ಗೆ ಸೇರ್ಕೊಂಡು 9th ಸ್ಟ್ಯಾಂಡರ್ಡ್ಗೆ ಲಯನ್ಸ್ ಸ್ಕೂಲ್ಗೆ ಸೇರಿಕೊಂಡೆ. ಸೇಮ್ ಟೈಮಲ್ಲಿ ಮನೆ ಬದಲಾಯಿಸಿದ್ದು, ನಳಿನಿ ಆಂಟಿ ಮನೆ ಪಕ್ಕದ ಮನೆಗೆ ಹೋದ್ವಿ. ಸೊ ಅಲ್ಲಿಂದ ಮುಂದಕ್ಕೆ ನಾನು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಸ್ಟಾರ್ಟ್ ಆಗಿದ್ದು. ನಾನು ಹೋಗಿದ್ದಲ್ಲ, ನಮ್ಮ ಮಮ್ಮಿ ಹೋಗ್ತಾರೆ, ನಮ್ಮ ಮಮ್ಮಿ ಜೊತೆ ನಾನು ಹೋಗ್ತಾರೆ. ಸೊ ದೇವ್ರು ಕೇಳೋ ಅಭ್ಯಾಸ ಎಲ್ಲ ಅವಾಗಿಂದನೇ ಇತ್ತು, ಎಸ್ಪೆಷಲಿ ಚಾಮುಂಡೇಶ್ವರಿ. ಮುಂಚೆನೂ ಕೇಳ್ತಾ ಇದ್ವಿ ಮಹದೇಶ್ವರ. ಸೊ ಚಾಮುಂಡೇಶ್ವರಿ ಸ್ಟಾರ್ಟ್ ಮಾಡಿದ್ದು 2002 ಅಲ್ಲಿ ಆ್ಯಕ್ಚುಲಿ ಮೈಸೂರು ಬರ್ತೀನಿ ನಾನು. ದೇವ್ರು ಮಾಡ್ತಿದ್ದೆ, ಚಾಮುಂಡೇಶ್ವರಿ ದೇವ್ರು ಮಾಡ್ತಿದ್ದೆ. ಜೊತೆಗೆ ನಾನು ಹೆಸರು ಕಟ್ಟಿದ್ದೆ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ನವೀನ ಅಂತ. ಅದು ಚಾಮುಂಡೇಶ್ವರಿ ದೇವಸ್ಥಾನದಲ್ಲೇ ಯಾಕೆ ನವೀನ ಅಂತ ಕಟ್ಟಿದ್ರು ಅಂದರೆ, ಹೇಮಾದ್ರಿಗೋಸ್ಕರ ಹೆಸರು ಕಟ್ಟಿರೋದು ಆ್ಯಕ್ಚುಲಿ. ಅವಾಗ ಆ ಟೈಮಲ್ಲಿ ಹೇಮಾದ್ರಿ ದೇವಸ್ಥಾನ ಇತ್ತಾದರೂ ಸಿಕ್ಕಾಪಟ್ಟೆ ಹಳೆಯ ದೇವಸ್ಥಾನ ಆಗಿತ್ತು. ಆ ಹಬ್ಬ ನಡೀತಾ ಇರಲಿಲ್ಲ ಬನ್ನೂರಲ್ಲಿ. ಸೊ ಅಲ್ಲಿ ಯಾವುದೇ ಆ್ಯಕ್ಟಿವಿಟೀಸ್ ನಡೀತಿರಲಿಲ್ಲ ಹೇಮಾದ್ರಿ ಹೆಸರಲ್ಲಿ. ಹೀಗಾಗಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಅವರಿಗೆ ಹೆಸರು ಕಟ್ಟಿದ್ದಾರೆ. ಸೊ ನನಗೆ ನವೀನ್ ಅಂತ ಹೆಸರು ಯಾಕೆ ಬಂದಿತ್ತು ಅಂದರೆ, ಹೇಮಾದ್ರಿ ಹೇಯಿಂದ ಸ್ಟಾರ್ಟ್ ಆಗುತ್ತೆ, ಹೊಸದು ಹೇಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಹೊಸದು ನವೀನ ಎರಡೂ ಒಂದೇ. ಹೀಗಾಗಿ ನನಗೆ ಹೇಮಾದ್ರಿ ಹೆಸರಲ್ಲಿ ಹೆಸರು ಕಟ್ಟಿದ್ದಾರೆ. ಅಂದರೆ ನನ್ನ ಹೆಸರು ಇಸ್ ನಥಿಂಗ್ ಬಟ್ ನಾನು ಹೇಮಾದ್ರಿಯ ರೆಪ್ರೆಸೆಂಟೇಟಿವ್, ಓಕೆನಾ. ಸೊ ಅದು ಆ ಕಡೆ ಇರಲಿ. ಆದರೆ ಹೆಸರು ಕಟ್ಟಿದ್ದಲ್ಲಾದ್ರೂ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಿದ್ರಾದರೂ ದೇವ್ರು ಕೇಳ್ತಿದ್ವು, ಆದರೂ ಬಂದರು. ಅಲ್ಲಿ ಮೈಸೂರು ಬರ್ತಿರಲಿಲ್ಲ. ಮೈಸೂರಿಗೆ ಬಂದರೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಿರಲಿಲ್ಲ. ಯಾಕೆ ಅಂದರೆ ನನಗೆ ಗೊತ್ತಿಲ್ಲ, ಯಾರು ಕರ್ಕೊಂಡು ಹೋಗಿರಲಿಲ್ಲ. ಅಲ್ಲಿ ಹೋಗ್ಬೇಕಾದ ಪರಿಸ್ಥಿತಿ ಬಂದಿರಲಿಲ್ಲ, ನಾವು ಹೋಗ್ತಿರಲಿಲ್ಲ. ಸೊ ಅದು ನಮ್ಮ ಮಕ್ಕಳ ಮದುವೆ ಆಯ್ತಲ್ಲ ಕೂದಲ್ದು. ಸೊ ಅವ್ಳು ಮದುವೆ ಆದ ನಂತರ ಹೊಸದರಲ್ಲಿ ಅವರು RX ಗಾಡೀಲಿ ಬಂದಿದ್ದರು. ಇಲ್ಲಿಂದ ಬೆಂಗಳೂರಿಂದ ಬನ್ನೂರಿಗೆ RX ಗಾಡೀಲಿ ಫಸ್ಟ್ ಟೈಮ್ ಬಂದಿದ್ದರು. ಒಂದೇ ಸರಿ ಬಂದಿದ್ದು ಆ್ಯಕ್ಚುಲಿ ಅವರು. ಸೊ RX ಗಾಡಿ ಬಂದಿದ್ದಾಗ ಮೈಸೂರಲ್ಲಿ ಎಲ್ಲರೂ ಹೋಗಿದ್ದು ಬರೋದ ನವೀನ ಹಂಗೆ ಹಂಗೆ ಅಂತ ಹೇಳಿದ್ರು. ಅವಾಗ ಆ್ಯಕ್ಚುಲಿ ನಾನು ಮೈಸೂರು ಬರ್ತಿದ್ದಾರೆ, ಆದರೂ ನಾನು ಮೈಸೂರಲ್ಲಿ ಕೂಡ ಗೊತ್ತಿದ್ದಿಲ್ಲ. ಸೊ ಸರಿ ಹೋಗೋದ ಭಾವ ಆಗ್ಬಿಟ್ಟು ಅವರಿಬ್ಬರು RXಲ್ಲಿ ಬಂದಿದ್ದು, ನಾನು ಪಲ್ಸರಲ್ಲಿ ಬಂದೆ. ಅವ್ರು ಒಬ್ಬದೇ ಬಂದಿದ್ದೆ ಆ್ಯಕ್ಚುಲಿ. ಅವಾಗ 2 ಯಾಕೆ ಕರೆದೆ, ಅವಳು ಬರೋಲ್ಲ ನಾನು ಅಂದ್ಲು. ಅವಳು ಆ್ಯಕ್ಚುಲಿ 6 ಗಾಡೀಲಿ ಕೂತ್ಕೊಂಡವಳೆ ಅಲ್ಲ. ಆ್ಯಕ್ಚುಲಿ ನಾನು 2 ಯಾಕಂದು ಕರೆದೆ, ಆದರೆ ಅವಳು 6 ಗಾಡೀಲಿ ಕೂತ್ಕೊಂಡವಳೆಲ್ಲ. ಸ್ಪೆಷಲಿ ನನ್ನ ಗಾಡೀಲಿ ಕೂತ್ಕೊಳ್ತಿರಲಿಲ್ಲ, ಸ್ಪೀಡಾಗಿ ಓಡಿಸ್ತೀನಿ ಅಂತ ಅವಳು ಸಿಕ್ಕಾಪಟ್ಟೆ ಹಿಡ್ಕೊಟ್ಟಳು. ಸೊ ಹಾಗಾಗಿ ಒಬ್ಬನೇ ನಾನು ಬೈಕಲ್ಲಿ ಬಂದಿದ್ದು, ನಮ್ಮ ಅಕ್ಕ ಭಾವ ಇಬ್ಬರು RXಲ್ಲಿ ಬಂದರು. ಇಬ್ಬರು ಸ್ಟ್ರಾಂಗ್. ಸೊ ಅದೇನಾಯಿತು ಅವರೇ ಫಸ್ಟ್ ಅಂತ ಹೊರಟೆ. ಸೊ ನನ್ನನ್ನು ಪ್ರಪ್ರಥಮ ಬಾರಿಗೆ ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡ್ಬಂದವರು ಅವರೇ, ಯಾರು ನಮ್ಮ ಅಕ್ಕ ಭಾವ. ಸೊ ಅದಕ್ಕೋಸ್ಕರ RX ಗಾಡಿಯಲ್ಲಿ ಇದು ಮಾಡ್ತಾ ಇರೋದು, ಏನು ಹೇಳೋದು, ತೋರಿಸ್ತಾ ಇರೋದು. ಈ ವಿಷಯ ಅಂದರೆ ಮೊನ್ನೆ ಥರ ನಮ್ಮ ಅಕ್ಕನ ಜೊತೆ 2ನೇ ಅಕ್ಕನ ಜೊತೆ ಮಾತಾಡಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡಿದೆ. ಎಲ್ಲ ಫಸ್ಟು ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡ್ಬಂದಾರೆ ಇವರು ಕೃಷ್ಣಮೂರ್ತಿ ಅಂತ ಒಬ್ಬ ಇದ್ದಾನೆ, ಅವನು ಚಿಕ್ಕ ಮಕ್ಕಳ ಪರವಾಗಿ ಕೆಲಸ ಬರ್ತಾನೆ. ಯಾಕೆಂದರೆ ಕಿಶೋರ್ ಸರ್ಜನಕ್ಕೆ ಬರ್ತಾನೆ. ಕಿಶೋರರು ಅಂದರೆ ಚಿಕ್ಕ ಯಂಗ್ ಪೀಪಲ್ ಅಂತ ಅರ್ಥ. ಸೊ ಹೀಗಾಗಿ ಮಕ್ಕಳನ್ನ ಅವರೇ ಬಿಷಪ್ಗಳಾಗಿರೋದ್ರಿಂದ ನೆಕ್ಸ್ಟ್ ಜನ್ರೇಷನ್ ಮಕ್ಕಳನ್ನೆಲ್ಲ ಅವರೇ ಹ್ಯಾಂಡ್ಲ್ ಮಾಡ್ತಾ ಇರೋದು. ಹೀಗಾಗಿ ಜೊತೆಗೆ ನಮ್ಮ ಅಕ್ಕ ದೊಡ್ಡವಳು ಕುಮುದ ಮನೆಯಲ್ಲಿ ಎಲ್ಲಕ್ಕಿಂತ ದೊಡ್ಡವಳಾಗಿರೋದ್ರಿಂದ, ಆದರೆ 3 ಜನ ನಮ್ಮ ತಂದೆ ತಾಯಿಗೆ 3 ಜನ ಮಕ್ಕಳು, ಆದರೆ ಅವಳೇ ದೊಡ್ಡ ಮಕ್ಕಳಾಗಿರೋದ್ರಿಂದ ಅವಳೇ ಟೀಮ್ ಬ್ಲೂಗೆ ಬರೋದು, ರೈಟ್ ವಿಂಗ್. ಸೊ ರೈಟ್ ವಿಂಗ್ ಬ್ಲೂ ಅಂದರೆ ಇದು ಮಾಮೂಲಿ ಇದು ರಾಯಲ್ ಬ್ಲೂ, ಅದು ಒಡೆಯರ್ಸ್ಗೆ ಬರುತ್ತೆ. ಸೊ ಹೀಗಾಗಿ
ಒಡೆಯರ್ ನೆಟ್ವರ್ಕ್ ಅವಳಿಗೆ ಫಸ್ಟ್ ಸಿಗೋದು. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ತೊಂದರೆ ಅನುಭವಿಸ್ತಾ ಇರೋದು. ನನಗೂ ಸಿಗುತ್ತೆ ನೆಕ್ಸ್ಟು, ಆದರೆ ಫಸ್ಟ್ ಅವಳಿಗೆ ಸಿಗುತ್ತೆ. ಅವಳಿಗೆ ಸೊ ಅದಕ್ಕೋಸ್ಕರನೇ ಅಡ್ವಾಂಟೇಜ್ ಯೂಸ್ ಮಾಡ್ಕೊತಿದ್ದಾರೆ. ಆದರೆ ಫಸ್ಟ್ ಅಫ್ಕೋರ್ಸ್ ಅವಳಿಗೆ ಸಿಗ್ಬೋದು, ಆದರೆ ಅವಳಿಗೋಸ್ಕರ ನನ್ನ ಮೇಲೆ ಹಲ್ಲೆ ಬಾಟ್ರದ ಬಿಟ್ಬಿಡ್ತೀರಾ. ಸೊ ನಾನು ಏನು ಮಾಡ್ಬೇಕಂದ್ರೆ ಸರಿಯಾಗಿ ಶಾಸ್ತಿ ಮಾಡ್ತೀನಿ, ಖಂಡಿತ ಬಿಡೋಲ್ಲ, ಮಾಡ್ತೀನಿ. ಸೊ ಅದು ಕತೆ ನಡೀತಾ ಇರೋದು. ಏನೇನೋದು ಈಗ ಆ್ಯಕ್ಚುಲಿ ನಮ್ಮ ಅಕ್ಕನ ಜೊತೆ ಮಾತಾಡೋದಲ್ವಾ, ಅದಕ್ಕೋಸ್ಕರ ನಮ್ಮ ಅಕ್ಕನಿಗೆ ಎರಡನೇ ಅಕ್ಕನ ಜೊತೆ ಮಾತಾಡೋದಲ್ಲ, ಅದನ್ನು ರೆಮ್ ಮಾಡ್ತಿರೋದು. ಸ್ಟಾಪ್ ಚೇಸಿಂಗ್ ದ ಲೈಟ್ ಅಂದರೆ ಅವರು ಲೈಟ್ ಅಂದರೆ ಬೆಳಕು ಅಂದರೆ ಕಾಂತಾರದಲ್ಲೇ ತೋರಿಸ್ತಾರಲ್ಲ ಬೆಳಕು ಅಂದರೆ ಆ್ಯಕ್ಚುಲಿ ಏಲಿಯನ್ಶಿಪ್ ಅದು ತೋರಿಸಿರೋದು. ಆದರೆ ಇವರು ದೇವರೇ ಬಂದಂಗೆ ತೋರಿಸ್ತಾರೆ. ಯಾರೋ ಕಾಂತಾರ ಪಿಕ್ಚರಲ್ಲಿ ದೇವರೇ ಪ್ರತ್ಯಕ್ಷವಾಗಿ ಮಾತಾಡ್ದಾನೆ ಅಂತ ತೋರಿಸ್ತಾರೆ. ಆ್ಯಕ್ಚುಲಿ ಅದು ಏಲಿಯನ್ಶಿಪ್ ಅದು. ಕಾಂತಾರದಲ್ಲಿ ಬೆಳಕು ಅಂತ ತೋರಿಸ್ತಾರಲ್ಲ, ಬೆಳಕು ಹೀರೋಗೆ ಬೆಳಕು ಕಾಣುತ್ತಲ್ಲ, ಸೊ ಅದು ಏಲಿಯನ್ಶಿಪ್. ಅದು ಪ್ರತಿಯೊಬ್ಬ ವ್ಯಕ್ತಿಗೂ, ಸ್ಪೆಷಲಿ ಲಾರ್ಡ್ ಕಿಂಗ್ ಪೊಸಿಷನ್ ಹೋಲ್ಡರ್ಗಳಿಗೆ ಅವನು ಏಲಿಯನ್ಶಿಪ್ ಸಿಕ್ಕಿ ಇದು ಮಾಡುತ್ತೆ, ಪೊಸಿಷನ್ ಕೊಡುತ್ತೆ. ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ ಕ್ರಿಶ್ ಮೂವಿಯಲ್ಲಿ ಏಲಿಯನ್ಸ್ ಸಿಕ್ಕಿದ ನಂತರನೇ ಕ್ರಿಶ್ ಅಪ್ಡೇಟ್ ಆಗೋದು. ಸೊ ಅದೇ ಥರ ಪ್ರತಿಯೊಬ್ಬ ಲಾರ್ಡ್ ಕಿಂಗ್ ನನಗೆ ಗೊತ್ತಿರೋ ಪ್ರಕಾರ ಸಿಗ್ತದೆ. ಯಾರು ಏಲಿಯನ್ಶಿಪ್ ಸಿಗುತ್ತೆ, ಸಿಕ್ಕಾದ ನಂತರನೇ ಅವ್ರಿಗೆ ಲಾರ್ಡ್ ಕಿಂಗ್ ಪೊಸಿಷನ್ ಸಿಗೋದು. ಏಲಿಯನ್ಶಿಪ್ ನನಗೆ ಗೊತ್ತಿರೋ ಪ್ರಕಾರ ಯಾವುದು ಗಾಡ್ ಅಂತ ಕನ್ಸಿಡರ್ ಮಾಡ್ಕೋಬೇಕು ಅವ್ರನ್ನ, ದೇವರು ಅಂತ. ಸೊ ಅವರು ಪ್ರತಿಯೊಂದಕ್ಕೂ ಇರ್ತಾರೆ. ಚಾಮುಂಡೇಶ್ವರಿಗೆ ಬೇರೆ, ನೆಟ್ವರ್ಕಿಗೆ ಬೇರೆ ಇರ್ತಾರೆ. ಎಷ್ಟೊಂದು ಥರ ಇದೆ, ಅದೇ ಸರಿ ಕೇಳೋದು ಬೇಡ, ಅದ್ರ ಪಕ್ಕದಲ್ಲಿ. ಸೊ ಅದಕ್ಕೆ ಇವರು ರಿಲೇಟೆಡ್ ತೋರಿಸ್ತಾ ಇದ್ದಾರೆ. RX ಗಾಡಿ ಇರ್ತಲ್ಲ, ಡೋಂಟ್ ಚೇಸ್ ದ ಲೈಟ್ ಅಂತ ತೋರಿಸಿದ್ದೇನಕ್ಕೆ ಅಂದರೆ, ನಂಬರ್ 1 ನಮ್ಮ ಅಕ್ಕ ಭಾವ ಅವ್ರ ಫ್ಯಾಮಿಲಿನ ಚೇಸ್ ಮಾಡಬಾರ್ದು. ನಂಬರ್ 2 ಬಿಷಪ್ಗಳನ್ನ ಚೇಸ್ ಮಾಡಬಾರ್ದು. ಚೇಸ್ ಮಾಡಿದ್ರೆ ಈಗ ಆನ್ಲೈನಲ್ಲಿ ಈಗ ಕಾಟ ಕೊಡ್ತಾಯಿಲ್ಲ, ಯಾರೋ ಫೋನ್ ಮಾಡಿಬಿಟ್ಟು ಒಂದು ಡಿಲೀಟ್ ಮಾಡೋಣ ಹಂಗೆ ಅಂದ್ಕೊಂಡು ಆಟೋ ಡ್ರೈವರು ಕತೆ ಹೊಡಿತಾ ಇದ್ದಾನೆ. ಆ್ಯಕ್ಚುಲಿ ಬೇಸಿಕಲ್ಲಿ ಹೇಳ್ಬೇಕಾದ್ರೆ ಅವ್ನಿಗೆ ಆಟೋ ಯಾವುದೂ ಲಿಂಕ್ ಅವನಿಗೆ ಗೊತ್ತಿಲ್ಲ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ನಾನು ಕೇಳಿದೆ ಅವನಿಗೆ, ನಿನ್ನ ವೀಡಿಯೋ ಲಿಂಕ್ ಯಾವುದು ತೋರಿಸು ಅಂತ. ಅವನು ತೋರಿಸಲೇ ಇಲ್ಲ. ಕೊನೆಗೆ ನಾನು FIR ಹಾಕಿ ಆನ್ಲೈನಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಬಿಟ್ಟು ವೀಡಿಯೋ ಹಾಕಿದ್ನಲ್ಲ, ಕಾಲ್ಗೆ ಅವರು ಮಿಸ್ ಕಾಲ್ ಕೊಟ್ಟಿದ್ನಲ್ಲ, ಸೊ ಅದನ್ನು ತೋರಿಸ್ತಾ ಇದ್ದಾನೆ. ಇದನ್ನು ಡಿಲೀಟ್ ಮಾಡು ಅಂತ. ಸೊ ಆ ವೀಡಿಯೋ ತೋರಿಸಿಲ್ಲ. ಅಂದರೆ ಬೇಸಿಕಲಿ ಅವ್ನು ಆಟೋ ಇರೋ ವೀಡಿಯೋ ತೋರಿಸಿಲ್ಲ. ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಆ ವೀಡಿಯೋ ಡಿಲೀಟ್ ಕೊಟ್ಟಿದ್ದಾನೆ ಇವಾಗ. ಸೊ ನಾಳೆ ಬೆಳಗ್ಗೆ 10 ಗಂಟೆ ಒಳಗೆ ಡಿಲೀಟ್ ಮಾಡ್ಬೋದು. 10 ಗಂಟೆಗೆ ಡಿಲೀಟ್ ಮಾಡಿದ್ರೆ ಕೊಟ್ಬಿಟ್ಟು ನೋಡಬೇಕು. ಇನ್ನೂ ಚಾಟಿಂಗ್ ಪ್ರೋಗ್ರೆಸ್ ಇದೆ, ಏನಾಗುತ್ತೆ ಐಡಿ ಇಲ್ಲ. ಸೊ ಅದಕ್ಕೆ ಅವರು RX ಗಾಡಿ ತೋರಿಸಿದ್ರು. ಅದು ಪೊಲೀಸ್ ಅವರಿಬ್ಬರು RX ಅಲ್ಲಿ ಹೋದ್ರಲ್ಲ, ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಕೆಲಸ ಮಾಡೋ ಪೊಲೀಸ್ಗಳು ಅಂತ. ಔಟ್ಪೋಸ್ಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅದು. ಅಂದರೆ ಪೊಲೀಸ್ ಆಫೀಸ್ ಅಂದರೆ ಔಟ್ಪೋಸ್ಟ್ ಅಂದರೆ ಬರೀ ಸಿಟಿ ಬಸ್ ಸ್ಟ್ಯಾಂಡಲ್ಲೇ ಕೆಲಸ ಮಾಡುವಂಥದ್ದು. ಅವರು ದೇವರಾಜ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಅವರು ದೇವರ ರಾಜ ಲಾರ್ಡ್ ಕಿಂಗ್ ಆಗುತ್ತೆ. ಮತ್ತು ಅದೇ ಸ್ಟಾಪ್ ಚೇಸಿಂಗ್ ದ ಲೈಟ್ ಅಂದರೆ ದೇವ ಅಂದರೆ ಅವ್ರೂ ಚೇಸ್ ಮಾಡಬಾರ್ದು, ಯಾರು ಆ ಪೊಲೀಸ್ಗಳನ್ನೂ ಚೇಸ್ ಮಾಡಬಾರ್ದು. ಅವರು ಹೆವಿ ಪವರ್ಫುಲ್, ಅವರೇ ದೇವರು ಥರ ಮಾಡ್ತಿದ್ದಾರೆ. ಅವ್ರು ಯಾರು ಇರೋದೆಲ್ಲ ಬಿಡಿಸ್ತೀವಿ, ಖಂಡಿತ ಬಿಡೋಲ್ಲ. ತಪ್ಪು ಯಾರು ಮಾಡೋದು ತಪ್ಪು. ಬೇಗ ಯೋಗಾಸನ ಮಾಡ್ತಿದ್ದಲ್ಲ ಮುಂದೆ ಟೀಕಾ ತೋರಿಸ್ಕೊಂಡು. ದುರ್ಗಾ ಪರಮೇಶ್ವರ ದೇವಸ್ಥಾನದ ಕುಮಾರ್ ಮಗ ಮನೆ ಹೆಸರೇನು, ಇಬ್ಬರು ಮಕ್ಕಳಿದಾರಲ್ಲ, ಏನೋ ಆಯ್ತಲ್ಲಪ್ಪ, ಎಸ್ಸಿಂದ ಸ್ಟಾರ್ಟ್ ಆಗುತ್ತೆ. ಸಿದ್ದು ಸಮರ್ಥ ಟೈಲ್ ಕಿವಿ ಸೋಷಲ್ ನೆಟ್ವರ್ಕ್ ನಾವು ಅಂತ ಹೇಳ್ತೀವಿ. ಏನಾದ್ರು ಅಂದರೆ ನನ್ನ ಫೋನ್ ಆನ್ಲೈನಲ್ಲಿ ನನಗೆ ಕಂಟಿನ್ಯೂಸ್ ಮೆಸೇಜ್ ಕಳಿಸ್ತಾ ಇದ್ದಾರಲ್ವಾ, ಅದಕ್ಕೆ ಸೌಂಡ್ ಕೇಳಿಸ್ಕೊಬಿಡು ಸಾಕು. ಸೌಂಡ್ ಸಿಕ್ಕಾಪಟ್ಟೆ ಕಡಿಮೆ ಐತೆ. ಬೆಳಗ್ಗೆಯಿಂದ RX ನಾನು ಹೆಜ್ಜೆಗೂ ಕೇಳಿಸ್ಕೊಳ್ತಾ ಇದ್ದೀನಿ. ಹೆಜ್ಜೆಗೂ ಬೆಳಗ್ಗೆ ಕಂಪ್ಲೇಂಟ್ ಪೋಸ್ಟ್ ಮಾಡ್ತಿದ್ದಲ್ಲ, ಆವಾಗಲೂ RX ಸೌಂಡ್ ಕೇಳಿಸ್ತಾ ಇತ್ತು. ಇವತ್ತು 1ನೇ ತಾರೀಕು 5ನೇ ತಿಂಗಳು ಆದರೆ, ಸೊ ಹೀಗಾಗಿ RX 5ನೇ ತಿಂಗಳು ಅಂದರೆ ಕುಮುದನ ಮಗ ಮತ್ತು ಅವಳ ಗಂಡ ಹರೀಶ್ ಮತ್ತು ಅವಳ ಮಗ 3 ಜನ 5ನೇ ತಿಂಗಳಲ್ಲಿ ಹುಟ್ಟಿರೋದು. ಯಾವ ದಿನ ಹುಟ್ಟಿರೋದು ಐಡಿಯಾ ಇಲ್ಲ, ಒಟ್ಟಲ್ಲಿ ಮೇ ತಿಂಗಳಲ್ಲಿ ಹುಟ್ಟಿರೋದು. ನಾನು ದಿನ ಅವಶ್ಯಕತೆ ಇಲ್ಲ ಸದ್ಯಕ್ಕೆ, ಹೀಗಾಗಿ ನಾನು ಜ್ಞಾಪಕ ಇಟ್ಕೊಂಡಿಲ್ಲ. ಸೊ ಅದೇ ಕತೆ ಹೇಳೋದು. ಅವರು ಮೇ ತಿಂಗಳಲ್ಲಿ ಹುಟ್ಟಿರೋದ್ರಿಂದ 1ನೇ ತಾರೀಕಿಗೆ ಅವ್ರು ಬರೀ RX ಬೆಳಗ್ಗೆಯಿಂದ ಹೆಜ್ಜೆಗೂ RXಗಳು ನೋಡ್ತಾ ಇದ್ದೀನಿ. ಈಗ ಆಲ್ರೆಡಿ ವೀಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಈಗ ಸೌಂಡ್ ಹೋಗಿದ್ದು RX. ಇಲ್ಲೂ ಸಿಕ್ಕಾಪಟ್ಟೆ RX ಪುರ್ರ್ ಅಂತ ಓಡಾಡ್ತಾನೆ ಇದು ಒಂದೇ ಸಭ. ಜೊತೆಗೆ ಇನ್ನೊಂದೇನೆಂದರೆ ಏನು ಹೇಳೋದು, ಏನು ಹೇಳಪ್ಪ, ಅದು ಕಂಪ್ಲೇಂಟ್ ಲೀಟ್ರ್ ಪೋಸ್ಟ್ ಮಾಡ್ತಾ ಇದ್ನಲ್ಲ ಇಲ್ಲಿ ಕೆಂಪೇಗೌಡ ಸರ್ಕಲ್ಲು ಟೆರಿಷಿಯನ್ ಕಾಲೇಜ್ ಹತ್ರ ಪಾರ್ಕಲ್ಲಿ ಕೂತ್ಕೊಂಡು, ಆ್ಯಕ್ಚುಲಿ ಬಂದೂರಿಗೆ ಅಂತ ಹೋಗಿದ್ದೆ. ಅವಾಗ ಪಾರ್ಕಲ್ಲಿ ಕೂತ್ಕೊಂಡು ಲೆಟ್ರ್ ಅಲ್ಲೇ ಮಾಡಿ ಕಳಿಸಿದ್ದು. ಆನ್ಲೈನಲ್ಲಿ ಬಾಬಾ ಬಿಡ್ಕೊತಿದ್ರಲ್ಲ ಜನಗಳು, ಅದಕ್ಕೋಸ್ಕರ. ಸೊ ಅವಾಗಲೂ RX ಸಿಕ್ಕಾಪಟ್ಟೆ ಓಡಾಡ್ತಿದ್ದು. ಟುರ್ ಅಂದ್ಕೊಂಡು ಹುಡುಗರು ಓಡಾಡ್ತಾನೆ ಇದ್ರು.
KTM ಬೈಕ್ಗಳು ಇದ್ವು ಅವ್ರ ಹತ್ರ, ಹಳೆಯ ವರ್ಷನ್ ಅಂದರೆ ಪ್ರೀವಿಯಸ್ ಜನ್ರೇಷನ್ KTMಗಳಿದ್ದು. ಅದೆಲ್ಲ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡೋಕ್ಕೆ ಓಡಾಡ್ತೀವಿ. ಆ್ಯಕ್ಚುಲಿ ಅಷ್ಟೊಂದು ಸಿಕ್ಕಾಪಟ್ಟೆ ವಿಷಯಗಳು ನಡೀತಾ ಇದ್ರೂ ಕವರ್ ಮಾಡೋಕ್ಕೆ ಹೋಗಿಲ್ಲ, ಬಿಕಾಸ್ ನನಗೆ ಕಂಪ್ಲೇಂಟ್ ಲೆಟರ್ ಡ್ರಾಫ್ಟ್ ಮಾಡ್ತಿದ್ನಲ್ಲ, ಅದು ಇಂಪಾರ್ಟೆಂಟ್ ಆಗಿತ್ತು. ಅವರು ಸುತ್ತಮುತ್ತ ನಡೆಯೋದೆಲ್ಲ ಕವರ್ ಮಾಡೋಕ್ಕೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ. ಸೊ ಅದು ಸ್ಟೋರಿ. ಇವತ್ತು ಮಳೆ ಬರದೇ ಇರಲ್ಲಪ್ಪ ದೇವರೇ. ನೆನ್ನೆ ಇಡೀ ದಿನ ಸರಿಯಾಗಿ ನಿದ್ದೆ ಮಾಡಿಲ್ಲ, 2 ದಿವಸದ ಸರಿಯಾಗಿ ನಿದ್ದೆ ಮಾಡಿಲ್ಲ. ಆ್ಯಕ್ಚುಲಿ ಬೆಳಿಗ್ಗೆ ಹೊತ್ತು ನಿದ್ದೆ ಮಾಡೋಕ್ಕೆ ಬಿಡಲ್ಲ, ಸಾಕು ಮಳೆ. ಅಯ್ಯಪ್ಪ, ಆಶ್ಚರ್ಯ ಆಗ್ತಿರೋದು ಅವರು ಜನಗಳೆಲ್ಲ, ಅವರು ಒಬ್ಬರೂ ಇಲ್ಲ. ಹೇಗೆ ಆಶ್ಚರ್ಯ ಆಗ್ತಾಯಿದೆ. 7 ಗಂಟೆಗೆ ಬಲ್ವ ಇಕ್ಕತ್ತಿದ್ದೆ ಬಡಿತ್ತು, ಒಬ್ಬರೂ ಇಲ್ಲ ಅವರು, ಒಬ್ಬರೂ ಇಲ್ಲ. ಅಲ್ಲಿ ಪಾಸ್ ಆಗ್ತಾ ಇದ್ದಾನಲ್ಲ ಅವನು ಅಫಿಷಿಯಲು ಫಾರ್ಮಲ್ಸು. ಅವ್ನು ಮೊನ್ನೆ ಮಳೆ ನಿನ್ನೆ ಮಳೆ ಬರ್ತಲ್ಲ, ಅವಾಗ ಅವನು ಅಲ್ಲಿ ಬಂದು ನಿಂತ್ಕೊಂಡಿದ್ದ. ಫುಲ್ ಮಾತಾಡ್ಕೊಂಡು ಮಳೆ ಹೊಡೆದ ಅಷ್ಟಿಷ್ಟು ಮಳೆ ಹೊಡಿಲಿಲ್ಲ ಅವರು. ಯಾರ ಹತ್ರ ಮಾತಾಡ್ತಿದ್ದ ಪುಣ್ಯಾತ್ಮ, ಮಳೆ ಸಖತ್ ಹೊಡೆದ. ಅಲ್ಲಿ ಇಯರ್ಬಡ್ಸ್ ಹಾಕ್ಕೊಂಡಿದ್ರು ಕೇಳಿಸ್ತಾಯಿತ್ತು. ಯಾರೋ ಮಲಗೋರೆ, ಯಾರು ಗೊತ್ತಿಲ್ಲ. ಡಿಫಾಲ್ಟ್ ಇರಬೇಕಾದವ್ರು ಯಾರೂ ಇಲ್ಲ. ಒಂದು ಹೊಸ ಪರಿಚಯ ಮಲಗಿದೆ, ಹೊಸ ಪರಿಚಯ ಅಲ್ಲ, ಇವ್ರುಗಳ ಎಲ್ಲಿ ಮಲಗಿರೋದು ಉದ್ಯೋಗ ಮಲಗಿರೋದು. ಅಲ್ಲಿದ್ದವರಲ್ಲ ಇಲ್ಲೇ ಅವರೇ, ಇರಬೇಕಾದವರಲ್ಲ ಅವರೇ, ಉದ್ಯೋಗಗಳವ್ರೆ. ಕಾಡಲ್ಲ ಆ್ಯಕ್ಚುಲಿ, ಕತ್ಲೆ. ಇವ್ರು ನಾಟಕ ನೋಡೋಕೆ ಆಯ್ತಿಲ್ಲ. ಇವರು ಏನೋ ಪಾರ್ಸಲ್ ತಂದುಬಿಟ್ಟು ಅವರ ಬಿಸಿ ತಿನ್ನೋ ಬಿಸಿ ಅಂತ ಹೊರ್ಚಾಡ್ತಾರೆ. ನಿನ್ನೆನೂ ಇದೇ ರೆಕಾರ್ಡ್ ಮಾಡಿದ್ದೆ ಆ್ಯಕ್ಚುಲಿ. ಸಾಯಂಕಾಲ ಇವನು ತಂದುಬಿಟ್ಟಿದ್ದೆ, ಯಾರೋ ಒಬ್ಬ ತಂದಿದ್ದೆ, ಶಶಿನ ಯಾರೋ ಇದ್ದಾನಲ್ಲ ಇವನು, ಶಶಿಧರ್ ದೀಕ್ಷಿತ್ ನೆಟ್ವರ್ಕ್ ಅವ್ನು ತಂದುಬಿಟ್ಟು ಒಂದೇ ಸಮ ಬಾದ್ಶಾ. ಇದು ಏನು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ ಗೊತ್ತಿಲ್ಲ. ಇಲ್ಲಿ ಪಾರ್ಕ್ ಒಳಗಡೆ ಬಾದ್ಶಾ ಅಂತ ಹೋಗೋದನಲ್ಲ ಇವನು, ನಿರಾಶ್ರಿತ ಪರಿಹಾರ ಕೇಂದ್ರದಿಂದ ಬಂದಿಲ್ಲ ಮುಸ್ಲಿಂ, ಅವನಿಗೆ ಎಲ್ಲರೂ ತಗೊಬಂದು ಊಟ ಕೊಡ್ತಾರೆ. ಬಾಟ್ಲ ಇವನು ಈ ಶಶಿಧರ್ ದೀಕ್ಷಿತ್ ಬಾಳೆ ಮುಚ್ಚಿ ಸುಮಾರು ಜನ ಹುಡುಗರು ತಂದು ಊಟ. ಅವ್ನು ಒಂದೇ ಕಡೆ ಗುರು ಎಲ್ಲೂ ಹೋಗಲ್ಲ, ಕುಂತಿದ್ದ ಕೈ ಆಗದೆ ಕೂತಿರ್ತಾನೆ. ಎಲ್ಲರೂ ಅವ್ನಿಗೆ ಊಟ ತಂದು ಕೊಡ್ತಾರೆ, ಎಣ್ಣೆ ತಂದು ಕೊಡ್ತಾರೆ, ಎಲ್ಲ ಮಾಡ್ತಾರೆ ಸೇವೆಯನ್ನು. ಯಾಕೆ ಅಂತ ಗೊತ್ತಿಲ್ಲ. ನೀವು ಬಿದಿರಲ್ಲೂ ಅಷ್ಟೇ, ನೀವು ಇಲ್ಲಿ ಕಪಿಲಾ ನದಿ ಇದೆಯಲ್ಲ, ಅಲ್ಲೂ ಅಷ್ಟೇ ಒಬ್ಬ ಬಾವಣ್ಣ ಹತ್ಕೊಂಡು ಯಾರೋ ಒಬ್ಬ ಬರ್ತಾನಲ್ಲ ಆಟೋದಲ್ಲಿ ಬಾಳೆ ಎಳೆ ಹಿಡ್ಕೊಂಡು. ಸರ್ ಅವ್ನಿಗೆ ಅವನು ಮುಸ್ಲಿಮೇನೆ, ಅವ್ನಿಗೆ ಅಲ್ಲಿರೋರೆಲ್ಲ ಚಾಕರಿ ಮಾಡ್ತಾರೆ, ದನ ಮೇಯಿಸೋರು, ಕುರಿ ಮೇಯಿಸೋರು, ಈವನ್ ತಾತಪ್ಪ ಎಲ್ಲರೂ ಅವ್ನಿಗೆ ಸೇವೆ ಮಾಡ್ತಾರೆ. ಎಷ್ಟರ ಮಟ್ಟಿಗೆ ಸೇವೆ ಮಾಡ್ತಾರೆ ಅಂದರೆ, ಒಂದು ಆಟೋ ತಂದು ನಿಲ್ಲಿಸಿದ್ರೆ ಇವ್ರುಗಳೇ ದನ ಮೇಯಿಸೋರೆ ಆಟೋ ಹತ್ತಿ ಆಟೋ ಇಲ್ಲಿರೋದೆಲ್ಲ ಕ್ಲೀನ್ ಮಾಡಿ ಕೆಳಗಡೆಗೆ ಬಾಳೆ ಎಳೆ ಹಾಕ್ತಾರೆ. ಸೊ ಯಾಕೆ ಅಂತ ಗೊತ್ತಿಲ್ಲ. ಸೊ ಈ ಥರದ್ದು ನಡೀತಾ ಇರುತ್ತೆ. ಇಲ್ಲೂ ಸ್ಟೋರಿ ಅದೇ ನಡೀತಾ ಇರೋದು. ಈಗ ಅಲ್ಲಿ ವಿಕೆಟ್ ಐಡೆಂಟಿಟಿ ಫಾರ್ಮುಲಾ ಕ್ರಿಯೇಟ್ ಮಾಡ್ಕೊಂಡಿದ್ನಲ್ಲ, ಅಲ್ಲಿ ಕೆಲಸ ಮಾಡಿದ್ದಾನಲ್ಲ ಒಬ್ಬ ಬಾಟ್ಲ ಇವನು, ಅವನು ಊಟ ತಂದು ಕೊಟ್ಟ. ಆ್ಯಕ್ಚುಲಿ ನಾನು ಶಶಿ ತಂದಿದ್ದ, ಇವತ್ತು ಇವನು ತಂದ. ಸೇಮ್ ಸ್ಟೋರಿ. ಯಾರು ಭಾಷಾ ಮತ್ತು ಶಶಿ ಇಬ್ಬರೂ ಬಡ್ಕೊಂಡು ಮಾತಾಡ್ಕೊಂಡು ಸಾಯ್ತಾರೆ. ಊಟ ನೆನೆ ಶಶಿ ಪೀಡಿಸ್ತಾ ಇದ್ದ, ಇವತ್ತು ಭಾಷಾ ಪೀಡಿಸ್ತಾ ಇದ್ದಾನೆ. ಊಟ ತಂದು ಕೊಟ್ಟವನು ಇವತ್ತು ಬೇರೆಯವನು ಅಂದರೆ ಒಂದೇ ಸಮ ಗುರು. ಒಂದು 5 ನಿಮಿಷದಿಂದ ಬರೀ ಊಟದ ವ್ಯವಹಾರ ನಡೀತಾನೆ ಇದೆ. ಊಟ ಮಾಡು ಬಾರೋ. ಯಾವುದೋ ಮುಸ್ಲಿಂ ಸರಿಕತೆ ವಿವರ ನಡೀತಾಯಿತ್ತು ಗುರು. ಬಹುಶಃ ವಿಡಿಯೋ ರೆಕಾರ್ಡ್ ಮಾಡುವಾಗಲೇ ಅದು ಆಡಿಯೋ ಕ್ಯಾರಿ ಆಗಿರುತ್ತೆ ಅಂದ್ಕೊಳ್ತೀನಿ. ಒಂದೇ ಸಮ ಚರ್ಚ್ ಕೇಳುತ್ತವನೆ ಅವಾಗಿಂದ. ನಾನು ಸುಮಾರು 9 ಗಂಟೆಗೆ ಸ್ಟಾರ್ಟ್ ಆಗಿರೋದು. ದುರದೃಷ್ಟ ಅಂದರೆ ಬೆಳಗಾನೇ ಇರುತ್ತೆ ಅನಿಸುತ್ತೆ. ಇಂಡಸ್ಟ್ರಿಯಲ್ ಇಯರ್ಬಡ್ಸ್ ಇನ್ನೂ ಹಾಕ್ಕೊಂಡಿಲ್ಲ ನಾನು. ಆ್ಯಕ್ಚುಲಿ ಮೊಬೈಲ್ ಬ್ರೌಸಿಂಗ್ ಮಾಡ್ತಾಯಿದ್ದೆ. ಇಂಡಸ್ಟ್ರಿಯಲ್ ಇಯರ್ಬಡ್ಸ್ ಹಾಕ್ಕೊಂಡ್ಮೇಲೆ ಕೇಳಿಸುತ್ತೆ ಅಂದ್ಕೊಳ್ತೀನಿ. ಹರಿಕತೆ, ಮುಸ್ಲಿಂ ಸರಿಕತೆ. ಗಿರ್ಗಾದಲ್ಲೆಲ್ಲ ನಡೀತಾ ಇದೆಯೋ ಏನೋ ಐಡಿಯಾ ಇಲ್ಲ. ಇದು ವೆರಿ ಕಾಮನ್, ಆದರೆ ಇವತ್ತು ಇದು ಸ್ಪೆಷಲ್ ತೋರಿಸಾಗಿದೆ. ಕಾರ್ ನಿಂತ್ಕೊಂಡಿದೆಯಲ್ಲ, ಇದು ಕಾರ್ ಇದೆ ಆ್ಯಕ್ಚುಲಿ. ಕಾಣ್ತಾ ಇರೋದು ಇದು ಶರ್ಟ್ ಫೋಕಸ್ ಆಗ್ತಿಲ್ಲ. ಇದು ಕಾರ್, ಇದು ಯಾವುದು ಕಾರ್ ಗೊತ್ತಿಲ್ಲ, ಕಾಣ್ತಾ ಇಲ್ಲ ನನಗೆ, ಸರಿಯಾಗಿ ಕಾಣ್ತಾ ಇಲ್ಲ ಕಾರ್. ಇದು ಯಾವ ಕಂಪ್ನಿ ಕಾರ್ ಅನ್ನೋ ಐಡಿಯಾ ಇಲ್ಲ. ಈ ನಂಬರ್ ಪ್ಲೇಟ್ ಕಾಣೋದಂತ ತುಂಬ ದೂರ. ಬಹುಶಃ ಇಲ್ಲ, ಹೇಳೋಕ್ಕಾಗಲ್ಲ. ಕಾರ್ ಕಾಣಲ್ಲ, ಯಾವುದು ಕರೆಕ್ಟಾಗಿ ಕಾಣ್ತಾ ಇಲ್ಲ ಯಾವುದು ಕಾರ್. ಅದು ಏನಂತ ಕೂತ್ಕೊಂಡು ಎಣ್ಣೆ ಹೊಡಿತಾ ಇರ್ಬೋದು. ಅವರು ಕಾಕ ಹೊಡಿತಾ ಇದ್ದಾರೆ. ಕಾಕ ಹೊಡಿಯೋದನ್ನು ನಗೋದು, ಜೋರಾಗಿ ನಗ್ತಾ ಇದ್ದಾರೆ. ಸೊ ಅದು ಇಲ್ಲಿವರೆಗೂ ಕೇಳಿಸ್ತಾ ಇದೆ. ಸೊ ಎಲ್ಲಿ ಅಂದರೆ ಈ ಕಡೆ ಮಹೇಶ, ಸುರೇಶ, ಈಶಗಳಿರ್ತಾರಲ್ಲ,
ಕ್ಲಿಕ್ ಮಾಡೋರು. ಸೊ ಅವರೆಲ್ಲ ಎದ್ದು ಅವ್ರು ಮಲಗೋ ಜಾಗಕ್ಕೆ ಹೋದರು. ಈಗ ಜಸ್ಟ್ ಆ್ಯಕ್ಚುಲಿ ನಾನು ಮಲಗ್ತಾ ಇದ್ದೇನೇನೋ ನಿದ್ದೆ ಬಂದ್ಬಿಡೋದೇನೋ ಅಷ್ಟರೊಳಗೆ ಬಂದು ಮತ್ತೆ ಎಚ್ಚರ ಮಾಡಿಬಿಟ್ರು. ಅಲ್ಲಿ 1 ರೌಂಡ್ ಊಟ ಮಾಡಿದರು. ಸೆಕೆಂಡ್ ರೌಂಡು ಮಹೇಶ ಮತ್ತು ಇನ್ನೊಬ್ಬ ಬರೀ ಅಂಡರ್ವೇರ್ ತೋರಿಸ್ಕೊಂಡು ಮಲ್ಕೋತಾನಲ್ಲ ಒಬ್ಬ, ಸೊ ಅವನು ಬಂದ ಊಟ ತಗೊಂಡು. ಸೊ ಅವನು ಸೆಕೆಂಡ್ ರೌಂಡ್ ಊಟ ಮಾಡ್ಸೋಕ್ಕೆ ಎಲ್ಲರನ್ನೂ ಎದ್ದೇಳಿಸ್ದ. 2 ರೌಂಡ್ ಊಟ ಮಾಡ್ತಾರೆ ಅವರು. ಸೊ ಕತೆ ಮುಗೀತು. ಡಿನ್ನರು 2 ರೌಂಡ್ ಡಿನ್ನರ್ ಮಾಡ್ತಾರೆ ಅವರು. ಸೊ 2 ರೌಂಡ್ ಎದ್ದೇಳಿಸಿದ್ರು. ಸೊ ಈ 2ನೇ ರೌಂಡ್ ಎದ್ದಾಗ ಇಲ್ಲಿ ಫಸ್ಟ್ ರೌಂಡ್ ಅವರು ಅಲ್ಲಿ ಗಲಾಟೆ ಮಾಡ್ತಿರು ಅಂತ ಈ ಕಡೆ ಬಂದು ಮಲಿಕೊಂಡೆ ನಾನು. ಈ ಕಡೆ ಬಂದು ಮಲಿಕೊಂಡ ಮೇಲೆ ಅವರುಗಳು ಕಾರ್ ತಂದು ನಿಲ್ಸ್ಕೊಂಡು ಅಲ್ಲಿ ಕತೆ ಹೊಡಿತಾರೆ ಅದು ಆ್ಯಕ್ಚುಲಿ. ಆ್ಯಂಡ್ ಇಂಡಸ್ಟ್ರಿಯಲ್ ಇಯರ್ಬಡ್ಸ್ ಹಾಕೊಂಡಿರೋದಾಗ ಕೇಳಿಸ್ತಿರ್ಲಿಲ್ಲ. ಸೊ ತೆಗೆದೇ ಈಗ ಕೇಳಿಸಿದೆ. ಸೊ ರೆಕಾರ್ಡ್ ಮಾಡಿದ್ವಿ. ಇವ್ರುಗಳಿಂದ ಆ ಕಡೆ ಹೋದರು. ಈ ಪ್ರತಿಭೆ ಹುಡುಗರು ಕಟ್ಕೊಳ್ಳೋ ಬಸ್ ಬಾಲಾಗಿ వచ్చి ಕರೆಕ್ಟಾಗಿ 5 ಗಂಟೆ ಈಗ ಎಲ್ಲರ ಹೊಡಿತು ಎದ್ದೆ. ಅದೆಲ್ಲ ಕೊಬಿತಾ ಇದ್ದು ಗೊತ್ತಿಲ್ಲ. ಬೆಳಗ್ಗೆ ಫಸ್ಟ್ ಆ್ಯಕ್ಚುಲಿ ವ್ಯಾಕ್ಸ್ ಬಜೋಳ ಬಾಲ್ ಹಂಗೆ ಚಿಕ್ಕಪ್ಪನ ಬಾಲ್ ಹಂಗೆ ಓಡಾಡ್ತಾಳೆ. ಅವ್ನು ಬಿಟ್ರೆ ಇವನು ಬಂದ ಈಗ.